ಲಸಿಕೆ ಉಚಿತವಾಗಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಬಡವರಿಗೆ ಉಚಿತ ಲಸಿಕೆ ನೀಡಲಾಗುವುದು. ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡಲಾಗುವುದು ಅಂತ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಕೋಟಿ ಡೋಸಸ್ ಆಫ್ ವ್ಯಾಕ್ಸಿನೇಷನ್ನ 1 ಕೋಟಿ ಸಂಖ್ಯೆಯ ವ್ಯಾಕ್ಸಿನ್ ಅನ್ನ ಇವತ್ತು ನಾಗರಿಕರಿಗೆ ಕೊಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ BPL ಕಾರ್ಡಿನ ಬಡವರಿಗೆ ಮೊದಲನೇ ಆದ್ಯತೆ ಕೊಡುವಂಥದ್ದಿದೆ. ಅದ್ರ ಜೊತೆಯಲ್ಲೇನೆ ಉಚಿತವಾಗಿ ಕೊಡಬೇಕು ಅನ್ನೋಂಥ ಚಿಂತನೆ ನಡೆದಿದೆ. ಮತ್ತು BPL ಕಾರ್ಡ್ ಹೋಲ್ಡರು ಬಡವರಿಗೆ ಯಾರಿಗೆ ಕೈಗೆಟಕಲ್ಲ ಅವರಿಗೆ ಕೈಗೆಟಕೋ ರೀತಿಯಲ್ಲಿ ಮಾಡುವಂಥದ್ದು, ಎಲ್ಲರಿಗೂ ಸಲ್ಲಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಟ್ಟಾರೆ ಮುಖ್ಯವಾಗಿ ಎಲ್ಲರೂ ವ್ಯಾಕ್ಸಿನೇಟ್ ಆಗಬೇಕು, ಎಲ್ಲರೂ ಸುರಕ್ಷಿತರಾಗಿರಬೇಕು ಅನ್ನೋಂಥ ಪ್ರಮುಖವಾದಂಥ ಉದ್ದೇಶ. 400 ಕೋಟಿ ರೂಪಾಯಿನ ಕೊಟ್ಟು 1 ಕೋಟಿ ಜನರಿಗೆ ಲಸಿಕೆ ಕೊಡ್ತಕ್ಕಂಥ ಕಾರ್ಯಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮೊದಲನೇ ಹಂತದಲ್ಲಿ BPL ಕಾರ್ಡ್ದಾರರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಡಬೇಕು. ಒಟ್ಟಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿಕೊಂಡು ಈ ಕೋವಿಡ್ ವಿರುದ್ಧ ಹೋರಾಟವನ್ನು ಮುಂದುವರಿಸಬೇಕು. ಮತ್ತು ಈ ಕೋವಿಡನ್ನು ನಿರ್ಮೂಲನೆ ಮಾಡೋ ದೃಷ್ಟಿಯಿಂದ ಎಲ್ಲ ಬಡವರಿಗೆ, ಜನಸಾಮಾನ್ಯರಿಗೆ ಸಾಮೂಹಿಕವಾಗಿ ಲಸಿಕೆ ಕೊಡುವ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ಸೋಮವಾರ ಸಚಿವ ಸಂಪುಟದ ಸಭೆಯಲ್ಲಿ ಇದೇ ಒಂದು ಮಹತ್ತರ ವಿಷಯವನ್ನು ನಾವು ಚರ್ಚೆ ಮಾಡ್ತೀವಿ. ರಾಜ್ಯ ಸರ್ಕಾರ 1 ಕೋಟಿ ಲಸಿಕೆಗಳನ್ನು ತೆಗೆದುಕೋಬೇಕು ಅಂತ ಹೇಳಿ ತೀರ್ಮಾನ ಕೂಡ ಮಾಡಿ ಹಣ ಕೂಡ ಬಿಡುಗಡೆ ಮಾಡಿದ್ದೇವೆ. ಒಟ್ಟಾರೆ ನಮ್ಮ ಕೋವಿಡನ್ನು 2 ಬಾರಿ ಕೊಡೋದಕ್ಕೆ ಎಷ್ಟು ಲಸಿಕೆ ಬೇಕು ಅದಕ್ಕೆ ಹಣ ಒದಗಿಸಲು ನಮ್ಮ ರಾಜ್ಯ ಸಿದ್ಧ ಇದೆ. ಸಂಪುಟದ ಸಭೆಯಲ್ಲಿ ವ್ಯಾಕ್ಸಿನೇಷನನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಕೊಡಬೇಕು, ಏನು ಪ್ರೋಗ್ರಾಮ್ ಮಾಡಬೇಕು, ಸುಮಾರು 6,000 ಕೇಂದ್ರಗಳನ್ನು ನಮ್ಮ ರಾಜ್ಯದಲ್ಲಿ ಮಾಡಿದ್ದೇವೆ. ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಸಚಿವ ಸಂಪುಟದಲ್ಲಿ ತೀರ್ಮಾನ. ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಕೂಡ ಬರ್ತಾ ಇದೆ. ಉಚಿತವಾಗಿ ಲಸಿಕೆಯನ್ನ ಕೊಡಬೇಕು, ಜನಸಾಮಾನ್ಯರು ಕೊಡುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದೆ. ಇನ್ನು ಕೊರೋನಾ ಲಸಿಕೆ ಉಚಿತ ವಿತರಣೆಗೆ ಆಗ್ರಹವನ್ನ ಮಾಡಿದ್ದಾರೆ ಮಾಜಿ ಸಚಿವ MB ಪಾಟೀಲ್ ಅವರು. ಸಾರ್ವಜನಿಕರು ಈಗ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಈಗ ಉಚಿತವಾಗಿ ಲಸಿಕೆ ಕೊಡುವ ಕೆಲಸವನ್ನ ಮಾಡಬೇಕು. ಕಷ್ಟದ ಪರಿಸ್ಥಿತಿಯಲ್ಲಿ ಉಚಿತ ಲಸಿಕೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ, ಆರೋಗ್ಯ ಸಚಿವರಿಗೆ ಮಾಜಿ ಸಚಿವ MB ಪಾಟೀಲ್ ಮನವಿಯನ್ನ ಮಾಡಿಕೊಂಡಿದ್ದು, ಸರ್ಕಾರ ಉಚಿತವಾಗಿ ಲಸಿಕೆ ಕೊಡುವ ವಿಶ್ವಾಸವೂ ಕೂಡ ನನಗೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಏನು ಲಸಿಕೆಯನ್ನ ಕೊಡ್ತಾ ಇದೆ, ವ್ಯಾಕ್ಸಿನೇಷನ್ ಅನ್ನ, ಈಗ ಬಂದಂತ ಮಾಹಿತಿ ಪ್ರಕಾರ ಸುಮಾರು 400 ಕೋಟಿ ರೂಪಾಯಿ ಅಷ್ಟು ಲಸಿಕೆಗಳನ್ನ ಪ್ರೊಕ್ಯೂರ್ ಮಾಡಿದ್ದಾರೆ ಅಂತನೂ ಒಂದು ಮಾಹಿತಿ ಇದೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಅನೇಕ ರಾಜ್ಯಗಳು, 7-8 ರಾಜ್ಯಗಳು ಏನು ಲಸಿಕೆ ಕೊಡುವಂಥದ್ದು, ವ್ಯಾಕ್ಸಿನೇಷನ್ ಕೊಡುವಂಥದ್ದಿದೆ, ಅದನ್ನು ಉಚಿತವಾಗಿ ಮಾಡ್ತಾ ಇದ್ದಾವೆ. ನಾವು ಕೂಡ ಇವತ್ತಿನ ದಿವಸ ಉಚಿತವಾಗಿ ಕೊಡಬೇಕನ್ನೋ ಒಂದು ಆಗ್ರಹ ಇದೆ. ಯಾಕಂದ್ರೆ ಜನ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಜನರ ಹತ್ರ ಹಣ ಇಲ್ಲ, ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ಬಹಳ ಕಷ್ಟದ ಸಂದರ್ಭದಲ್ಲಿ ಜನ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಕೊರೋನಾದಿಂದ ಬಳಲುತ್ತಿರುವಂತಹ ಜನ, ಇವತ್ತು ಅವರಿಗೆ ವೆಂಟಿಲೇಟರ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಬೆಡ್ಗಳು ಸಿಗ್ತಾ ಇಲ್ಲ, ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ. ಇದನ್ನ ನಾವು ಮಾಧ್ಯಮದಲ್ಲಿ ಬರೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಸಹ ಈ ಪರಿಸ್ಥಿತಿಯನ್ನ ಬೆಂಗಳೂರು ಹಿಡ್ಕೊಂಡು, ವಿಜಯಪುರ ಹಿಡ್ಕೊಂಡು ಎಲ್ಲ ಕಡೆ ಇವತ್ತು ಸಹ ನಾವು ದಿಲ್ಲಿ ಹಿಡ್ಕೊಂಡು, ಮಹಾರಾಷ್ಟ್ರ ಎಲ್ಲ ಕಡೆ ಇವತ್ತು ಸಹ ನಾವು ನೋಡ್ತಾ ಇದೀವಿ. ಈ ಸಂದರ್ಭದಲ್ಲಿ ನಾವು ಉಚಿತವಾಗಿ ಕೊಡುವಂತದ್ದೇ ಲೇಸು. ಆ ದಿಶೆಯಲ್ಲಿ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಲ್ಲಿ ಮತ್ತು ಆರೋಗ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಈ ಲಸಿಕೆ ಕೊಡುವಂತದ್ದೇನಿದೆ, ವ್ಯಾಕ್ಸಿನೇಷನ್ ಕೊಡುವಂತದ್ದೇನಿದೆ, ಅದರ ಮೇಲೆ ಇವತ್ತು ಸಹ ಹಣ ಮಾಡುವಂತ ಕೆಲಸ ಆಗಬಾರ್ದು. ದಯವಿಟ್ಟು ಉಚಿತವಾಗಿ ಕೊಡಿ ಅನ್ನೋ ಒಂದು ವಿನಂತಿಯನ್ನ ಮಾಡ್ಕೋತೀನಿ. ಮತ್ತು ವಿಶ್ವಾಸ ಇದೆ ಸರ್ಕಾರ ಈ ಕೆಲಸವನ್ನ ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಡುವಂತ ಕೆಲಸ ಮಾಡ್ತದೆ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನನಗಿದೆ. ಕರ್ನಾಟಕ ರಾಜ್ಯ ಮೇ 1ರಿಂದ 18 ವರ್ಷ ತುಂಬಿದ ಎಲ್ಲರೂ ಕೊರೋನಾ ವ್ಯಾಕ್ಸಿನ್ ಪಡೆಯುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಲವು ರಾಜ್ಯಗಳಲ್ಲಿ ಸಾರ್ವಜನಿಕರಿಗೆ ಕೊರೋನಾ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ವಿತರಿಸಲು ನಿರ್ಧರಿಸಲಾಗಿದೆ. ನಮ್ಮ ರಾಜ್ಯದಲ್ಲೂ ಲಸಿಕೆ ಉಚಿತವಾಗಿ ನೀಡಬೇಕು ಅನ್ನುವ ಕೂಗು ಕೇಳಿ ಬಂದಿದ್ದು, ಉಚಿತವಾಗಿ ಲಸಿಕೆ ಕೊಡುವ ಬಗ್ಗೆ ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಬಡವರು ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ಲ. ಆದರೂ ಬಡವರಿಗೆ ಒಂದು ದಿವಸ ಕೆಲಸ ಇರುತ್ತೆ, ಒಂದು ದಿವಸ ಕೆಲಸ ಇರೋಂಗಿಲ್ಲ. ಈ ವ್ಯಾಕ್ಸಿನ್ ಬಡವರಿಗೆ ಹಾಕ್ಬೇಕಂದ್ರೆ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ. ಇದು ಅಮೌಂಟ್ ತೊಗೋಬೇಕಂದ್ರೆ ಒಬ್ಬರು ಏನಂತಾರೆ, ಬಡವರಿಗೆ ಫ್ರೀ ಹಾಕಿದರೆ ಚೆನ್ನಾಗಿರುತ್ತೆ. ಶ್ರೀಮಂತರಲ್ಲಿ ಏನೇಂದ್ರು ಸ್ವಲ್ಪ ಇಸ್ಕೊಂಡ್ರಿಗೂ ಗೌರ್ಮೆಂಟ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದರೆ ಇದು ಈ ಕೊರೋನಾ ಬಂದಾಗಲಿಂತ ಭಾಳ ಎಂಪ್ಲಾಯಿಗೆ, ವರ್ಕರಿಗೆ ಯಾರಿಗೂ ಕೆಲಸ ಇಲ್ಲ ಕರೆಕ್ಟಾಗಿ.
ಅದರಿಂದ ಭಾಳ ತ್ರಾಸಾಗಿದೆ ಎಲ್ಲರಿಗೆ. 18ರಿಂದ ಹಿಡಿದು 45 ಸಾವಿರವರೆಗೆ ಮತ್ತೆ ಕೊಡ್ಬೇಕಂತ ಮಾಡಿದ್ದಾರೆ. ಇದು ಬಡವರಿಗಾದರೆ ಫ್ರೀಯಾಗಿ ಕೊಟ್ಟರೆ ಚೆನ್ನಾಗಿರುತ್ತಾ? ಶ್ರೀಮಂತರು ಇವತ್ತು ಮಕ್ಕಳು 18 ವರ್ಷದ ಮೇಲ್ಪಟ್ಟವ್ರು ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡಬೇಕಂತಂದೇಳಿ ಇವತ್ತು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ಸಂತೋಷದಾಯಕ. ಆದರೆ ಸರ್ಕಾರ ಇವತ್ತು ಹಣಕಾಸು ಇದಕ್ಕೆ ತಂದ್ರಿಗಿಂತ ನಮಗೆ ಕಷ್ಟ ಆಯ್ತು ರೈತರ ಗ್ರಾಮೀಣದಾಗ. ಯಾಕೆ ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಮಂತ್ರಿಗಳಿದ್ದಾರೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಅವರೆಲ್ಲರ ಮೇಲೆ ಹಣ ಹಾಕ್ರಿ. ಅವರೆಲ್ಲರ ಮೇಲೆ ಹಣ ದುಡಿಕೊಂಡು ಅದ್ರದ್ದು ಬಂದಿರತಕ್ಕಂಥ ಹಣದಿಂದ ನೀವು ಇವತ್ತಿನ ದಿನ ಗ್ರಾಮೀಣ ಭಾಗದಾಗ ಇರ್ಬೋದು ಅಥವಾ ಪಟ್ಟಣ ಸಾಮಾಜಿಕ ಭದ್ರತೆ ಇಲ್ದಿರತಕ್ಕಂಥ ಇವತ್ತು ಬಡ ಜನರಿಗೆ ಎಲ್ಲರಿಗೂ ಕೂಡ ಫ್ರೀಯಾಗಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾವುದೇ ಕಾರಣಕ್ಕೂ ನಮ್ಮ ಬಡ ಜನರಿಂದಾಗಲಿ ರೈತರಿಂದನಾಗಲಿ ಯಾವುದೇ ಕಾರಣಕ್ಕೆ ಹಣ ವಸೂಲಿ ಮಾಡಲೇಬಾರ್ದು ಅಂತಂದೇಳಿ ವಿನಂತಿ. ಮೇ 1ರಿಂದ ವ್ಯಾಕ್ಸಿನೇಷನ್ 18 ವರ್ಷದ ಮೇಲ್ಪಟ್ಟವರಿಗೆ 45 ವರ್ಷದ ಕೆಳಭಾಗದವರಿಗೆ ವ್ಯಾಕ್ಸಿನೇಷನ್ ಆಗಬೇಕಂತೇಳಿ ಸರ್ಕಾರ ಆದೇಶ ಆಗಿದೆ. 400 ರೂಪಾಯಿ ಆಗೋದು ಭಾಳ ಕಷ್ಟ ಆಗ್ತೈತಿ ಎಲ್ಲರಿಗೂ ಕೊಡ್ಲಿಕ್ಕೆ. ಇವಾಗ ಫ್ರೀ ಆದ್ರೇನ ಹಾಕ್ಸ್ಕೊಳೋದೇ ತೊಂದರೆ ಇದೆ. ಜನವ್ರಿಗೆ ಇನ್ನೂ ಅವ್ರೇನ್ಸ್ ಬಂದಿಲ್ಲ, ಏನು ಬಂದಿಲ್ಲ, ಇನ್ನು ರೊಕ್ಕ ಕೊಟ್ಟು ಯಾರಿಸ್ಕೊಂತಾರೆ ಸರ್. ಅದಕ್ಕೋಸ್ಕರ ಇದನ್ನು ತೆಗಿಬೇಕು, ಫ್ರೀಯಾಗಿ ಕೊಡಬೇಕು, ಎಲ್ಲರಿಗೆ ಫ್ರೀಯಾಗಿ ಕೊಡಬೇಕು ಸರ್. 18 ವರ್ಷದ ಮೇಲ್ಪಟ್ಟವ್ರಿಗೆ ಕೋವ್ಯಾಕ್ಸಿನ್ ಕೊಡ್ತಾ ಇದೆ. ಆದರೆ ಅವ್ರಿಗೆ ಅವ್ರ ಹಣ ಪಾವತಿ ಮಾಡಬೇಕನ್ನುವಂಥದ್ದು ಒಂದು ನಿಯಮ ತಂದಿರೋದು ನಿಜವಾಗಲೂ ಕೂಡ ಭಾಳ ದುಃಖದ ಸಂಗತಿ. ಯಾಕಂತಂದರೆ 45 ವರ್ಷದ ಮೇಲ್ಪಟ್ಟವರಿಗೆ ಈಗಾಗಲೇ ಸರ್ಕಾರ ಉಚಿತವಾಗಿ ಕೋವ್ಯಾಕ್ಸಿನ್ ಕೊಡುತ್ತಿರುವಾಗ 18 ವರ್ಷದ ಮೇಲ್ಪಟ್ಟವರಿಗೆ ಅದನ್ನು ಪಾವತಿ ಮಾಡಿ ಬಿಲ್ ಮಾಡಿ ಚಾರ್ಜ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಆಗಬಾರ್ದು. ರೋಗ ಅನ್ನೋದು ವಯಸ್ಸು ನೋಡಿ ಬರುವುದಿಲ್ಲ. ಸರ್ಕಾರ ಇದನ್ನು ಅವ್ರಿಗೂ ಕೂಡ 18 ವರ್ಷದ ಮೇಲ್ಪಟ್ಟವರಿಗೂ ಕೂಡ ಉಚಿತವಾಗಿ ಕೋವ್ಯಾಕ್ಸಿನ್ ಕೊಡಬೇಕನ್ನುವಂಥದ್ದು ನಮ್ಮ ಒತ್ತಾಯ. ದೇಶದ ಎಲ್ಲ